ಹೆಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮುಲೈಕುಮ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು. ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸು, ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಏನು ಅಂದರೆ ಇವಾಗ ಮಧ್ಯಾಹ್ನ ಟೈಮಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸು. ನಮ್ಮ ನಾಳೆ ಹಬ್ಬ ಇದೆಯಲ್ಲ, ಅದಕ್ಕೋಸ್ಕರ ಏನೇನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದರೆ ಬನ್ನಿ ತೋರಿಸ್ತೀನಿ. ಏನೇನು ಕೆಲಸಗಳು ಆಗಿದೆ ಅಂದರೆ ಇವಾಗ ಮಧ್ಯಾಹ್ನ ಟೈಮ್ ಫ್ರೆಂಡ್ಸ್. ಇಷ್ಟೊತ್ತು ನಾನು ಏನೇನು ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ ಬನ್ನಿ ಕಿಚನ್ ರೂಮಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸು, ಕಿಚನ್ ರೂಮಲ್ಲಿ ಬಂದಿದ್ದೀನಿ. ಕಿಚನ್ ರೂಮಲ್ಲಿ ಇದು ಗ್ಯಾಸ್ ಕಟ್ಟೆ, ಒಲೆ ಎಲ್ಲ ಒರೆಸ್ಕೊಂಡಿದ್ದೀನಿ. ಇದು ಒರೆಸ್ಕೊಳೋದನ್ನು ಆಯಿತು. ಮತ್ತು ನೋಡಿ ಬಂಡೆ ಒರೆಸೋದನ್ನು ಆಯಿತು. ಮತ್ತು ಪಾತ್ರೆನೂ ತೊಳ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟೆಲ್ಲ ಪಾತ್ರೆಗಳು ಇತ್ತು, ಇವೆಲ್ಲ ತೊಳೆದಿದ್ದೀನಿ. ಇವಾಗೇನು ಒಂದು ತೊಳೆದಿಲ್ಲ. ಮತ್ತು ಬಟ್ಟೆನೂ ಒಗೆದು ಹಾಕಿದ್ದೀನಿ ಫ್ರೆಂಡ್ಸ್. ಟೆರಿಸ್ ಮೇಲೆ ಹಾಕಿಲ್ಲ, ಇವತ್ತು ಕೆಳಗಡೆನೇ ಹಾಕ್ಬಿಟ್ಟಿದ್ದೀನಿ ನೋಡಿ ಇವತ್ತು. ಇವಾಗ ನೋಡಿ ಇಲ್ಲಿ ಬಟ್ಟೆ ಒಗೆದು ಹಾಕಿದ್ದೆ 2-3 ದಿನ ಆಯಿತು. 2-3 ದಿನದಿಂದ ಬಟ್ಟೆ ಒಗಿತಾ ಇದ್ದೀನಿ. ಬಟ್ ಏನು ನಾನು ಇದು ಫೋಲ್ಡ್ ಮಾಡಿ ಇಡ್ತಾ ಇಲ್ಲ ಬಟ್ಟೆ. ಯಾಕಂದರೆ ಈ ವಾರ ಪೂರ್ತಿ ಬರೀ ಶಾಪಿಂಗು ಅದು ಇದು ಅಂಥೇಳಿ ಆ ಕಡೆ ಈ ಕಡೆ ಹೋಗೋದೇ ಆಗ್ಬಿಟ್ಟಿದೆ. ಬರೀ ಬಟ್ಟೆ ಒಗೆದು ಹಾಕ್ತಾಯಿದ್ದೀನಿ. ಮಡಚಿ ಹಾಕಿ ಕುಂದಿರಬೇಕಂದ್ರೆ ಅಷ್ಟು ಟೈಮೇ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಎಷ್ಟಿತ್ತು ಅಷ್ಟು ಕೆಲಸ ಮಾಡ್ಕೊತಾ ಇದ್ದೀನಿ. ಶಾಪಿಂಗ್ ಹೋಗ್ತಾಯಿದ್ದೀವಿ, ಅದೇ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಮತ್ತು ನಾಳೆ ಹಬ್ಬ ಇದೆ. ಮನೆ ಪೂರ್ತಿ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಯಾವ ಸಾಮಾನು ಎಲ್ಲಿರ್ಬೇಕು ಅಲ್ಲಿ ಇದ್ರೇ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಅದಕ್ಕೆ ಏನೇನು ಕೆಲಸ ಇದೆ ಇವತ್ತೇ ಮಾಡ್ಕೊಂಡ್ಬಿಟ್ರೆ ಮತ್ತು ನಾಳೆ ಫ್ರೀ ಆದರೆ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಲ್ವಾ, ಮತ್ತು ನೋಡೋಕ್ಕೂ ಚೆನ್ನಾಗಿ ಅನಿಸ್ಬೇಕು. ಇವಾಗ ನೋಡಿ ಎಷ್ಟು ಫಟಾಫಟ್ ನಾನು ಮಾಡಿಸ್ತಾ ಇದ್ದೀನಿ. ಇದೊಂದು ಕೆಲಸ ಆದಮೇಲೆ ಮತ್ತೆ ಬೇರೆ ಕೆಲಸನೂ ಇದೆ. ಒಂದೊಂದೇ ಕಂಪ್ಲೀಟ್ ಮಾಡ್ಕೋಬೇಕಲ್ಲ. ಅದಕ್ಕೆ ಇವತ್ತೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಕೆಲಸ ಎಲ್ಲ. ಬಟ್ಟೆ ಎಲ್ಲ ಮಡ್ಚೋದಾಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಬಂದಿತ್ತು ಅಲ್ಲ, ಎಲ್ಲ ಮಡ್ಚೋದಾಯಿತು ಫ್ರೆಂಡ್ಸು. ಮಡ್ಚಿದೆ ಎಲ್ಲನೂ. ಇವಾಗೆಲ್ಲ ಕಿಟಕಿಯಲ್ಲಿ ಸೆಟ್ ಮಾಡಿಬಿಡ್ತೀನಿ ಬಟ್ಟೆ. ನಾನು ನೆಕ್ಸ್ಟ್ ಕೆಲಸ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾಳೆ ಚಿಕನ್ ಮಟನ್ ಮಾಡ್ತೀವಲ್ಲ ಹಬ್ಬದಲ್ಲಿ, ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕೇ ಬೇಕು. ಅದಕ್ಕೋಸ್ಕರ ನೋಡಿ ನಾನು ನಿಮಗೊಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ. ಏನಂದರೆ, ಇದು ಬೆಳ್ಳುಳ್ಳಿ ಇರುತ್ತಲ್ಲ, ಓವರ್ನೈಟು ನಾನು ನೆನೆ ಇಟ್ಟಿದ್ದೀನಿ. ಓವರ್ನೈಟು ನೆನೆ ಇಡೋದ್ರಿಂದ ನಾವು ಸುಲಿಯುವಾಗ ಅದು ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸುಲಿಯೋಕ್ಕೆ ತುಂಬ ಈಸಿಯಾಗಿಯೂ ನಾವು ಸುಲಿಬೋದು, ಫಟಾಫಟ್ ಆಗಿಬಿಡುತ್ತೆ. ಬಟ್ ಕೈ ಹುರಿಯೋದು ಅದು ಆಗುತ್ತಲ್ಲ, ಆ ಥರ ಹುರಿಯೋದೂ ಚಾನ್ಸಸ್ ಇರಲ್ಲ. ನಮಗೆ ಬೇಜಾರೂ ಆಗಲ್ಲ ಸುಲಿಯೋಕ್ಕೆ. ಎಷ್ಟು ಬೇಗ ಆಗುತ್ತೆ ಅಂದರೆ ನೋಡಿ, ನಾವು ಇದು ಬೆಳ್ಳುಳ್ಳಿ ಸುಲಿಯುವಾಗ ಎಷ್ಟು ಬೇಜಾರಾಗುತ್ತೆ. ಯಾರ್ದು ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು, ಹೆಲ್ಪ್ ಮಾಡಿದ್ರೆ ಬೇಸಿರುತ್ತಲ್ಲಪ್ಪ ಅಂತ ಅಂದ್ಕೊತಿರ್ತೀವಿ. ಬಟ್ ಈ ಥರ ನೆನೆ ಹಾಕಿ ನಾವು ಮನೆಯಲ್ಲಿ ಒಬ್ಬರೇ ಇದ್ದಾಗೆ ಈಸಿಯಾಗಿ ಸುಲ್ಕೋಬೋದು, ಬೇಜಾರು ಅನ್ನೋದೇ ಬರಲ್ಲ ನೋಡಿ. ಅದಕ್ಕೋಸ್ಕರ ನಾನು ನೀರಲ್ಲಿ ನೆನೆ ಇಟ್ಟರೆ ಈ ಥರ ಸುಲ್ಕೊಳೋದು. ಕೈಯೂ ನೋವಾಗಲ್ಲ ಮತ್ತು ಹುರಿಯೋದೂ ಇಲ್ಲ. ಚೆನ್ನಾಗಿದೆ ಈ ಟಿಪ್ಸು. ನಾನು ಹಿಂಗೆ ಮಾಡೋದು. ನೀವು ಮಾಡೋದಿದ್ದರೆ ಜಾಸ್ತಿ ಈ ಥರ ಸುಲಿಯೋವೇನದಿದ್ದರೆ ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೂ. ಈ ಟಿಪ್ಸ್ ನಿಮಗೂ ಯೂಸ್ಫುಲ್ ಇದೆ. ನೋಡಿ ಇಷ್ಟಕ್ಕೊಂದು ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಲ್ಲನೂ ಸುಲಿದು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಒಂದೇ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಮತ್ತು ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟೂ ಚೆನ್ನಾಗಿ ಅನಿಸುತ್ತೆ. ಅಡುಗೆ ಮಾಡುವಾಗ ಘಮ ಘಮ ಚೆನ್ನಾಗಿ ಸ್ಮೆಲ್ಲೂ ಬರುತ್ತೆ. ಮತ್ತು ಇದ್ರ ಜೊತೆಗೆ ಉಪ್ಪು ಹಾಕಿ ಇಡೋದ್ರಿಂದ ಕೆಡೋಂಗಿಲ್ಲ, ಜಲ್ದಿ ಕೆಡೋದು ಚಾನ್ಸ್ ಇರಲ್ಲ. ನಾವು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದ್ರೆ ಹೊರಗಡೆನೂ ಇಟ್ರೂ ಒಂದು 8-15 ದಿನ ಇಟ್ರೂ ಏನು ಕೆಡೋ ಚಾನ್ಸ್ ಇರಲ್ಲ. ಅದಕ್ಕೋಸ್ಕರ ನಾವು ಉಪ್ಪು ಹಾಕಿ ರುಬ್ಕೊಂಡು ಇಟ್ಕೋಬೇಕು. ನೋಡಿ ನಾನು ರುಬ್ತಾ ಇದ್ದೀನಿ ಉಪ್ಪು ಹಾಕಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆಯಲ್ಲ. ಅಡುಗೆನೂ ಅಷ್ಟೇ ಟೇಸ್ಟಿನೂ ಬರುತ್ತೆ, ಅಷ್ಟೇ ಘಮ ಘಮ ಅನ್ನುತ್ತೆ ನೋಡಿ. ಮತ್ತು ಆಯಿತು ಫ್ರೆಂಡ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳೋದಂತರೂ. ಮತ್ತು ನೆಕ್ಸ್ಟ್ ಕೆಲಸ ನೋಡಿ ನಾವು ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀವಿ. ಇಯರಿಂಗ್ಸು ಮತ್ತು ಸರ, ಬಳೆ, ಮೇಕಪ್ ಸೆಟ್ಟು ಇವೆಲ್ಲ ತೊಗೋಬೇಕಂತ ಬಂದಿದ್ದೀವಿ.
ನೋಡಿ ತೊಗೊಳ್ತಾ ಇದ್ದೀವಿ. ನೋಡಿ ಎಷ್ಟು ಒಳ್ಳೆ ಡಿಸೈನ್ಗಳು ಇರುತ್ತೆ ಇಲ್ಲಿ. ನಾವು ಯಾವಾಗಲೂ ಏನಾದರೂ ತೊಗೊಂಡ್ರೆ ಇಲ್ಲೇ ಇದೆ ಫ್ಯಾನ್ಸಿ ಸ್ಟೋರಲ್ಲಿನೇ ತೊಗೊಳ್ಳೋದು. ಮತ್ತು ಮಕ್ಕಳು ಬಳೆಗಳೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನೋಡಿ ಇವಾಗೆ ನೋಡಿ ಎಷ್ಟು ಇದೆ, ಎಷ್ಟು ಒಳ್ಳೆ ಡಿಸೈನ್ ಇದೆ. ಇದು ಎಲ್ಲ ಹೈದ್ರಾಬಾದಿಂದ ತರಿಸಿದಾರಂತೆ ನೋಡಿ. ಈ ಬಳೆ ಎಷ್ಟು ಚೆನ್ನಾಗಿದೆ ಅಲ್ಲ. ಮತ್ತು ನನಗೂ ಗೋಲ್ಡನ್ ಕಲರು ಸಿಲ್ವರ್ ಕಲರು ಈ ಬಳೆ ಬೇಕಾಗಿತ್ತು. ಮತ್ತು ನಾನು ಗೋಲ್ಡನ್ ಕಲರ್ ಸಿಲ್ವರ್ ಕಲರು ತೊಗೊಂಡೆ. ಅದ್ರ ಜೊತೆ ಇದು ಹಾಕ್ಕೋಬೇಕಂತೇಳಿ ಈ ಸಿಲ್ವರ್ ಬಳೆಯೂ ಚೆನ್ನಾಗಿ ಅನಿಸ್ತಾ ಇತ್ತು. ಇದು ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಕಾಸ್ಟ್ಲಿ ಅಂತ ಹೇಳ್ತಾಯಿದ್ರು, ತೊಗೊಂಡಿಲ್ಲ. ನೋಡಿ ಆಯಿತು ಫ್ರೆಂಡ್ಸ್, ಫ್ಯಾನ್ಸಿ ಸ್ಟೋರಿಂದು ಏನೇನೆಲ್ಲ ತೊಗೋಬೇಕು ಅವೆಲ್ಲ ತೊಗೊಂಡೆ. ಆಯಿತು ನೋಡಿ, ಇವಾಗ ಕಂಪ್ಲೀಟ್ ಆಯಿತು ನಮ್ಮದು. ಮತ್ತು ಇವಾಗ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಕ್ಕಳು ಹೆಲ್ಪ್ ಮಾಡ್ತಾಯಿದ್ದಾರೆ. ಕಾಜು ಬಾದಾಮು ಕಟ್ ಮಾಡ್ತಾಯಿದ್ದಾರೆ. ನೋಡಿ 2 ತಾಸು ಮುಂಚೆ ನೆನೆ ಹಾಕಿದ್ವಿ ಫ್ರೆಂಡ್ಸು. ನೋಡಿ ಕಾಜು ಬಾದಾಮು ಅದು ಬೀಜಗಳು ಅವು ಏನೇನೋ ಇದಾವೆ. ನಿಮಿಷ ಏನು ಮಾಡ್ತಿದ್ದೀರಾ ನೀವು? ಏನು ಕಟ್? ಬಾದಾಮ್ ಕಟ್ ಮಾಡ್ತಾಯಿದ್ದೀರಾ? ಫೈಜಾನ್ ಏನು ಮಾಡ್ತಾಯಿದ್ದೀಯಪ್ಪಿ? ಬರುತ್ತಾ ನಿನಗೆ? ಇನ್ನು 3 ಉಳಿದಿರುತ್ತೆ. ನೋಡಿ ನಮ್ಮ ಹಸ್ಬೆಂಡ್ ಎಷ್ಟು ನೀಟಾಗಿ ಕಟ್ ಮಾಡ್ತಾಯಿದ್ದಾರೆ. ಎಲ್ಲ ಪೂರ್ತಿ ಕಟ್ ಮಾಡಿದ್ನ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ನೋಡಿ, ಕಾಜು ಬಾದಾಮ್ ಕಟ್ ಮಾಡೋದಂತರೂ ಆಯಿತು. ಇದೊಂದು ಕೆಲಸ ಮುಗೀತು ನೋಡಿ ಇವತ್ತು. ಮತ್ತು ಇದು ಇವಾಗೆ ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ ರಾತ್ರಿಯ 11:30 ಆಗ್ತಾಯಿದೆ ನೋಡಿ. ಫ್ರೆಂಡ್ಸು, ಇವಾಗ ನಾನು ರಿಮ್ಷಾಗೆ ಮೆಹಂದಿ ಇಳಿಸ್ತಾ ಇದ್ದೀನಿ. ಮೆಹಂದಿ ಇಳಿಸೋದು ಅಂದರೆ ನನಗೆ ಡಿಸೈನ್ ಅಂದರೆ ಅಷ್ಟೊಂದು ಬರಲ್ಲ. ಆದ್ರೂ ಆದಷ್ಟು ಇಳಿಸೋದು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಇಳಿಸ್ತಾ ಇದ್ದೀನಂತ. ಮೆಹಂದಿ ಇದೆಯಲ್ಲ ಫ್ರೆಂಡ್ಸ್, ಇದು ಕಾವೇರಿ ಮೆಹಂದಿ, ಇನ್ನೊಂದು ಬೇರೆ ಇವು ಬರ್ತಾವಲ್ಲ, ಅವು ಅಷ್ಟೊಂದು ಚೆನ್ನಾಗಿರಲ್ಲ. ಇದು ನಾನು ಇಳಿಸ್ತಾ ಇರೋದು ಮಂತಾಶಾ ಅಂಥೇಳಿ. ಮತ್ತು ಇನ್ನೊಂದು ಕರಾಚಿ ಮೆಹಂದಿ ಅಂತ ಬರುತ್ತೆ. ಇವೆರಡು ಚೆನ್ನಾಗಿರುತ್ತೆ ಫ್ರೆಂಡ್ಸು. ಕಲರ್ ಎಷ್ಟು ಜಲ್ದಿನೂ ಬರುತ್ತೆ, ಅಷ್ಟು ಚೆನ್ನಾಗೂ ಕಾಣಿಸುತ್ತೆ. ಮತ್ತು 3-4 ಯಾವುದೇ ಮೆಹಂದಿ ಇರಲಿ 3-4 ದಿನ ಆದರೂ ಇರಲೇಬೇಕು. 3 ದಿನದ ನಂತರನೇ ಮೆಹಂದಿ ಹೋಗೋದು. ಕೆಲವೊಂದು ಕಾವೇರಿ ಮೆಹಂದಿ ಅದು ಅಂತಾರಲ್ಲ, ಅದು ಜಲ್ದಿನೇ ಹೋಗಿಬಿಡುತ್ತೆ. ಕಲರ್ ನೋಡಿದರೆ ಒಂಥರ ಮೆಹಂದಿ ಕಲರ್ ಕಂಡಂಗೆ ಕಾಣಲ್ಲ. ಅದಕ್ಕೆ ಅವೆಲ್ಲ ತೊಗೊಳೋಕ್ಕಿಂತ ಇದು 20 ರೂಪಾಯಿ ಮಂತಾಶಾ ಮೆಹಂದಿ, ಇದೇ ನಾವು ಹಚ್ಕೊಳ್ಳೋದು. ಮಂತಾಶಾ ಇಲ್ಲಾಂದರೆ ಕರಾಚಿ ಮೆಹಂದಿ ಅಂತ ಹೇಳ್ತಾರೆ ಇದಕ್ಕೆ. ಇದೇ ನಮಗೆ ಇಷ್ಟ. ಈ ಮೆಹಂದಿ ಕಲರ್ ನೋಡೋಕ್ಕೂ, ಅದು ಮೆಹಂದಿ ಇಳಿಸಿಂದ ತೊಳ್ಕೊತೀವಲ್ಲ ಅಷ್ಟೇ ಕಲರ್ ಲುಕ್, ಆರೆಂಜ್ ಕಲರ್ ರೆಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದೇ ನಾವು ಹಚ್ಕೊಳ್ಳೋದು. ಮತ್ತು ನಮ್ಮ ರಿಮ್ಷಾಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ. ನಿದ್ದೆ ಬರ್ತಾಯಿದೆ, ಆದರೆ ಇನ್ನೂ ಮಮ್ಮಿ ನೀವು ಮೆಹಂದಿ ಇಳಿಸೋವ್ರಿಗೆ ಮಲ್ಕೊಳಂಗಿಲ್ಲ ಅಂತ ಹೇಳಿದ್ದಾಳೆ. ಒಂದು ಕೈಗೆ ಮಧ್ಯಾಹ್ನನೇ ಹಚ್ಚಿದ್ದೀನಿ. ಇವಾಗ ಇದೊಂದು ಕೈಗೆ ಬಾಕಿ ಇತ್ತು, ಅದಕ್ಕೆ ನೋಡಿ ಇವಾಗ ಹಚ್ತಾಯಿದ್ದೆ. ಮೆಹಂದಿ ಹಚ್ತಾ ಇದ್ದೀನಿ. ರಿಮ್ಷಾಗೆ ನಿದ್ದೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿದ್ದೆ ಬರ್ತಾಯಿದೆ ಮಮ್ಮಿ ಅಂತ ಹೇಳಿ. ಅದೇ ನೋಡಿ ಫ್ರೆಂಡ್ಸು, ಇಷ್ಟ ಆಯಿತು. ಈ ಥರ ಇಳಿಸ್ತಾ ಇದ್ದೀನಿ ಬಂದಷ್ಟು ಡಿಸೈನು. ಆದರೆ ಬೇರೆ ಮಕ್ಕಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದು ಒಂದು ಹಬ್ಬ ಅಂದರೆ ಮೆಹಂದಿ, ಅದು ಬಳೆ ಸರ ಅವು ಇವು ಎಲ್ಲ ಹಾಕ್ಕೊಂಡ್ರೇ ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಹಬ್ಬದ ದಿನ. ನೋಡಿ ನಮ್ಮ ರಿಮ್ಷಾಗೆ ಎಷ್ಟು ಮೆಹಂದಿ ಇಳಿಸ್ತಾ ಇದ್ದೀನಿ ಅಂದರೆ, ಆಯಿತು ಮೆಹಂದಿ ಇಳಿಸೋಷ್ಟಿಗೆ ನಿದ್ದೆ ಬಂದುಬಿಡ್ತು. ಮಲ್ಕೊಂಡ್ಬಿಟ್ಟಿಲ್ಲ ನೋಡಿ, ಮಲ್ಕೊಂಡ್ಲು. ನಾನು ಇಳಿಸೋಷ್ಟಿಗೆ ಮಲ್ಕೊಳಂಗಿಲ್ಲ ಹಚ್ಚೋರಿಗೆ ಅಂತ ಹೇಳ್ತಾಯಿದ್ಲು. ನೋಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ನೋಡಿ ನನ್ನ ಕೈಗೂ ಒಂದು ಕೈಗೆ ಅಷ್ಟೇ ಇಳಿಸ್ಕೊಂಡಿರೋದು. ನೋಡಿ ಇಷ್ಟೇ ಸಿಂಪಲಾಗಿ ಇಳಿಸ್ಕೊಂಡಿದ್ದೀನಿ. ಇವಾಗ ಇನ್ನೂ ಇಳಿಸ್ಬೇಕಂತ ಅಂದರೆ ತುಂಬಾ ಲೇಟ್ ಆಯಿತು. ಅದಕ್ಕೆ ನಿದ್ದೆ ಬೇರೆ ಫುಲ್ ಬರ್ತಾಯಿದೆ. ಅದಕ್ಕೆ ಒಂದೇ ಕೈಗೆ ಇಷ್ಟೇ ಸಿಂಪಲಾಗಿ ಇಳಿಸ್ಕೊಂಡ್ಬಿಟ್ಟು ಸಾಕು ಮಾಡಮ್ಮ ಅಂಥೇಳಿ ಸಾಕು ಮಾಡ್ತೀನಿ. ಮತ್ತು ಇವತ್ತಿನ ವ್ಲಾಗು ಇಲ್ಲಿವರೆಗೆ ಮುಗಿಸ್ತೀನಿ ಫ್ರೆಂಡ್ಸು. ಯಾರು ಹೊಸ್ದಾಗಿ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸು. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ. ಬಾಯ್.